ಇವತ್ತು ನನ್ನ ಬರ್ತಡೇನ ಎಲ್ಲಿ ಸೆಲೆಬ್ರೇಟ್ ಮಾಡ್ಕೊತಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ವಿ. ಅದಕ್ಕೆ ಬನ್ನಿ ನೋಡೋಣ ಎಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಅಂತೆಲ್ಲ ತೋರಿಸ್ತಾ ಇರ್ತೀನಿ. ನೋಡಿ, ನಾವು ಬಂದಿರೋದು ಶೋಧನ್ ಫ್ಯಾಮಿಲಿ ರೆಸ್ಟೋರೆಂಟ್ ರೆಸಾರ್ಟ್ ಅಂತೇಳಿ ನಮಗೆ ನಿಯರು ಇದೆ. ಸೊ ಚೆನ್ನಾಗಿದೆ ಅಂತೇಳಿ ಇಲ್ಲೇ ಬಂದ್ವಿ ದೇಶಾನಿ ಬರ್ಡೇ ಮಾಡೋದಕ್ಕೆ. ಸೊ ಲೇಟಾಗಿತ್ತು ಸ್ವಲ್ಪ. ನಾವು ಒಂದು 4-5 ಬಿಡಬೇಕು ಅಂದ್ಕೊಂಡ್ವಿ, ಬಟ್ ಮಳೆ ಜೋರಿತ್ತು. ಅವ್ರ ಡ್ಯೂಟಿಯಿಂದ ಬರೋದು ಲೇಟಾಗಿರೋದ್ರಿಂದ ಸೊ ಸ್ವಲ್ಪ 7:30 ಆಗೋಗಿತ್ತು. ಲೈಟ್ ಹಾಕಿರೋ ಒಂದು ಕಾರೆಲ್ಲ ಪಾರ್ಕಿಂಗ್ ಮಾಡ್ತಾರೆ ನೋಡಿ. ಚೆನ್ನಾಗಿದೆ, ತುಂಬ ದೊಡ್ಡದೇನಿಲ್ಲ, ಬಟ್ ಚಿಕ್ಕದಾಗಿದೆ, ಚೊಕ್ಕವಾಗಿ ತುಂಬ ಯೂನಿಕಾಗಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಬಂದಿದೆ, ಚೆನ್ನಾಗಿದೆ. ನಾವು ನೈಟ್ ಆಗಿರೋದ್ರಿಂದ ಸ್ವಲ್ಪ ಆದಷ್ಟು ಕವರ್ ಮಾಡಿದೆ, ಉಳಿದಿರೋದನ್ನ ಮಾರ್ನಿಂಗ್ ಕವರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಾನು. ಪಾರ್ಕಿಂಗ್ ಮಾಡ್ಕೊಂಡ್ವಿ, ಪಾರ್ಕಿಂಗ್ ಮಾಡಿ ನೆಕ್ಸ್ಟು ನಮ್ಮ ರೂಮ್ ಕಡೆ ಹೋದ್ವಿ. ಸೊ ನೋಡಿ, ನಾವು ಉಳ್ಕೊಂಡಿರೋಂಥ ರೂಮ್ ಇದೆ. ದೇಶಾನ್ ಇದನ್ನೇ ಸೆಲೆಕ್ಟ್ ಮಾಡಿದ್ದು, ಅವಳಿಗೆ ಈ ರೀತಿಯೇ ಇರಬೇಕು ಅಂತೇಳಿ. ಅಲ್ಲಿ ಬ್ಯಾಂಬೋದು ಇತ್ತು, ವುಡನ್ದು ಇತ್ತು, ನಾರ್ಮಲ್ ಇತ್ತು. ನಾವಿದು ತಗೊಂಡ್ವಿ. ತುಂಬ ಚೆನ್ನಾಗಿದೆ, ನೈಟಾಗಿ ಕೂತ್ಕೊಂಡು ಮಾತಾಡೋದಕ್ಕಾಗಲಿ ಚೆನ್ನಾಗಿದೆ. ನೆಕ್ಸ್ಟು ನಾವು ಊಟಕ್ಕೆ ಬಂದ್ವಿ. ಡೈರೆಕ್ಟಾಗಿ ರೂಮ್ಗೆ ಹೋಗಿ ನಮ್ಮ ಬ್ಯಾಗೆಲ್ಲ ಇಟ್ಟು ಊಟಕ್ಕೆ ಬಂದ್ವಿ. ವೆಜ್ ನಾನ್ ವೆಜ್ ಎರಡು ಇದೆ, ಅನ್ಲಿಮಿಟೆಡ್ ಇದೆ. ಚೆನ್ನಾಗಿತ್ತು ಊಟ ಮಾತ್ರ, ಬಟ್ ಅಷ್ಟು ಮಾಡಲಿಕ್ಕಾಗಲಿಲ್ಲ ನಮಗೆ. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ವೆಯ್ಟ್ ಮಾಡ್ತಾ ಇದ್ವಿ. ನೋಡಿ ಬಂತು. ಅವರು ವೆಜ್ ತೊಗೊಂಡ್ರು, ನಮ್ಮ ಹಸ್ಬೆಂಡು, ನಾನು ನನ್ನ ಮಗಳು ನಾನ್ ವೆಜ್ ತೊಗೊಂಡ್ವಿ. ಎಲ್ಲ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮಾಡ್ಕೊತಾ ಇದ್ದೀವಿ ನೋಡಿ. ಊಟ ಎಲ್ಲ ಮಾಡಿಕೊಂಡು ದೇಶಾನಿಗೆ ತಿನ್ನೋಕ್ಕಾಗ್ತಿಲ್ಲ, ಖಾರ ಇತ್ತು, ಬಟ್ ಖಾರ ಇದ್ದು ಟೇಸ್ಟಿಯಾಗಿ ಮಾಡಿದರು. ಎಲ್ಲ ಚೆನ್ನಾಗಿತ್ತು, ಬಟ್ ಅಷ್ಟು ಊಟ ನಮಗೆ ಇಬ್ಬರಿಂದ ಸಾಧ್ಯ ಆಗಲಿಲ್ಲ ಮಾಡಲಿಕ್ಕೆ. ಸ್ವಲ್ಪ ವೇಸ್ಟೇ ಮಾಡಿದ್ವಿ ಕೊನೆಗೆ ನಾವು. ಸೊ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ಫಸ್ಟ್ ಊಟ ಮಾಡ್ಕೊಂಬಿಟ್ವಿ ಹೋಗಿದ ತಕ್ಷಣ ನಾವು. ನೆಕ್ಸ್ಟ್ ಊಟ ಮಾಡ್ಕೊಂಡು ಹೋಗಿ ಫೈರ್ ಕ್ಯಾಂಪ್ ಇದೆ, 10:30 ಲಾಸ್ಟ್ ಟೈಮು. ಸೊ ತುಂಬ ಮಳೆ ಚಳಿ ಇರೋದ್ರಿಂದ ಫೈರ್ ಕ್ಯಾಂಪ್ ಹತ್ರ ಹೋದ್ವಿ. ಬಟ್ ಹೋಗಿ ಬರ್ತಾನೆ ಇತ್ತು, ಕೆಂಡ ಹೊಳಗೆಲ್ಲ ಇತ್ತು, ಬಿಸಿಯಾಗಿ ಆಗ್ತಿತ್ತು. ಒಂದು 10 ನಿಮಿಷ ನಿಂತ್ಕೊಂಡು ಬಿಸಿ ಕಾಯಿಸ್ಕೊಂಡ್ವಿ. ಬಟ್ ದೇಶಾನಿಗೆ ಭಯ, ಫಸ್ಟ್ ಟೈಮ್ ನೋಡ್ತಿದ್ದಿದ್ದು. ಹೇಳಿದ್ರು ಕೂಡ ಅವಳ ಹತ್ರ ಬರಲಿಲ್ಲ. ಸ್ವಲ್ಪ ಫೈರ್ ಕ್ಯಾಂಪ್ ಹತ್ರ ಕೂತ್ಕೊಂಡು ಆಮೇಲೆ ನೆಕ್ಸ್ಟ್ ಅಲ್ಲಿಂದ ಹೋದ್ವಿ, ರೂಮ್ ಕಡೆ ಹೋದ್ವಿ. ಫೈರ್ ಕ್ಯಾಂಪ್ ಮುಗಿಸ್ಕೊಂಡು ಡೈರೆಕ್ಟು ಅವಳಿಗೆ ಕೇಕ್ ಕಟ್ ಮಾಡ್ಬೋಣ ಅಂತೇಳಿ. Happy birthday to you, Deshani. Happy birthday to you, Deshani. Happy birthday to you. Cut man. Wow, nice. ಟೈಟಿಲ್ ಅದು. Happy birthday, Deshani. ಎಷ್ಟು ವರ್ಷ ಇವಾಗ? 10 years complete. 10 years, okay. Deshani is completing 10 years now. Happy birthday. Happy birthday. Thank you. One minute, ma'am. I take photo, madam. I take photo. Okay. ಸರಿ ಇಲ್ಲಿ ನೋಡಿ. ನೈಸ್. ಓಕೆ. ಇರಲಿ ಸರ್, ಫೋಟೋ ಬೇಡ. ಫೋಟೋ ಬೇಡವಾ? ತೊಗೊಳ್ಳಿ ಸರ್ ಸ್ವೀಟು. ಸಾಕು ಸಾಕು ಇವಾಗ ಸ್ವೀಟ್ ಅವ್ರಿಗೆ ಮೇಡಮ್ ತೊಗೊಳ್ಳಿ. ಇರಲಿ ಸಾಕು, ಅವ್ರು ತಿನ್ನಲ್ಲ ಬಿಡಿ. ಏನು ಬೇಕಮ್ಮ? ಟಿಶ್ಯೂನಾ? ತಗೊಮ್ಮ ಚಿನ್ನಿ.
ಅವರಿಗೆ ಕೊಡು. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್. ಗುಡ್ ನೈಟ್. ಇಲ್ಲ ಅಷ್ಟೇ ಥ್ಯಾಂಕ್ ಯು. ಇಟ್ಕೊಡ್ರಿ, ಕುಡ್ಸೊಳಗೆ ಗಿಫ್ಟ್ ಎಲ್ಲ ಕುಡ್ಸು. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವು ನಿನ್ನದಾಗಲಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವು ನಿನ್ನದಾಗಲಿ. ನೆಕ್ಸ್ಟು ಅವಳ ಗಿಫ್ಟ್ ಮೂಟೆ ಕಟ್ಟಿಬಿಟ್ಟು ಅವಳು ಕೊಡ್ತಿರೋದು. ಮದುವೆಗೆ ಹಿಂಗೆ ಮೂಟೆ ಕಟ್ಟಿ ಕೊಡ್ತೀರಾ? ಮದುವೆಗೂ ಹಿಂಗೆ ಚೆನ್ನಾಗಿ ಮೂಟೆ ಈ ಕಡೆ ನಿಂತ್ಕೊ, ಹಿಂಗೆ ಬಾ. ಸೊ ಈಗ ದೇಶಾನಿಗೆ ಏನೇನು ಗಿಫ್ಟು ಅಂಥೇಳಿ ತೋರ್ಸೋಣ. ತೆಗಿಯಮ್ಮ ಹಾಗೆಲ್ಲ ಹಿಂಗೆ ಮೂಟೆ ಕಟ್ಕೊಂಡು ಹೋಗ್ತಾ ಇದ್ದಿದ್ದು. ಸೊ ಅದೇ ಹಳೆ ಸ್ಟೈಲಲ್ಲಿ ಲ್ಯಾಗ್ ಆಗುತ್ತೆ. ಹಾಂ, ಸೊ ನನ್ನ ಪ್ರಕಾರ ಗಿಫ್ಟ್ಗಳು ನಮ್ಗೆ ಇಷ್ಟ ಆದಂಗೆ ಕೊಡೋಂಗಲ್ಲ, ಕೊಡೋರಿಗೆ ಏನು ಇಷ್ಟ ಅಂತ ಅವ್ರನ್ನೇ ಕರ್ಕೊಂಡು ಕೊಡಿಸ್ಬೇಕು. ಇಲ್ಲ ಅವ್ರಿಗೇನು ಬೇಕು ಅಂತ ಅರ್ಥ ಮಾಡಿಕೊಂಡು ಸೊ ನಾವೇ ಕೊಡಿಸ್ಬೇಕು. ಸೊ ನನ್ನ ಮಗಳಿಗೆ ಏನು ಬೇಕು ಅಂತ ನಾನೇ ಮೊದಲಿಂದ ಅರ್ಥ ಮಾಡಿಕೊಂಡು ಅವಳಿಗೆ ಏನೇನು ಅವಶ್ಯಕತೆ ಇದೆ, ನೆಸಿಟಿ ಇದೆ, ಸೊ ಅಂಥ ಗಿಫ್ಟ್ಗಳನ್ನೇ ತೆಗೆದಿದ್ದೀನಿ. ನೋಡೋಣ ಬನ್ನಿ ಒಂದೊಂದಾಗಿ ಏನೇನಿದೆ ಅಂತ. ಲಾಸ್ಟ್ ಇಯರು 10 ಇಯರ್ಸ್ ಬರ್ಡೇ ಅಂತೇಳಿ 10 ಗಿಫ್ಟ್ ಕೊಟ್ಟಿದ್ವಿ. ಇಯರ್ 11 ಇಯರ್ಸ್ ಬರ್ಡೇ ಅಂದರೆ 11 ಗಿಫ್ಟ್ ಕೊಡ್ತಾಯಿದ್ದೀನಿ. 11ಗಿಂತ ಹೆಚ್ಚೇ ಇದೆ, ಬಟ್ ಇಲ್ಲಿ ಅವಳಿಗೆ 11 ಅಂತ ಗ್ಯಾರಂಟಿ ಸಿಕ್ಕಿದೆ ಗಿಫ್ಟು ಅಂದ್ಕೊಂಡಿದ್ದೀನಿ. ಜೊತೆಗೆ ಅವಳಿಗೆ ಅವರ ದೊಡ್ಡಮ್ಮ, ಅವ್ರ ಫ್ರೆಂಡ್ಸು ಎಲ್ಲರ ಕಡೆಯಿಂದ 7-8 ಗಿಫ್ಟ್ಗಳು ಬಂದಿದೆ. ಅದನ್ನೆಲ್ಲ ನಾವು ತೊಗೊಂಬರೋಕ್ಕಾಗಲ್ಲ ಅಂತೇಳಿ ಮನೇಲೆ ಇಟ್ಟಿದ್ವಿ. ಸೊ ಇದು ನಾನು ಅವಳು ಕೊಡ್ಸಿರೋ ಗಿಫ್ಟ್ಗಳು. ನಾನೇ ಚೂಸ್ ಮಾಡ್ತೀನಿ ಫಸ್ಟ್. ಒಂದೊಂದಾಗಿ ನೋಡೋಣ. ಫಸ್ಟ್ ಇದಾ? ನಾನೇ ನೋಡ್ತೀನಿ. ಇದು ಬಂದು ಅವಳಿಗೆ ಟಿಫನ್ ಬಾಕ್ಸ್. ಸೊ ಟಿಫನ್ ಬಾಕ್ಸ್ ಇತ್ತು, ಹಳೇದಾಗಿತ್ತು. ಇದು ಬಂದು ಒಳ್ಳೆ ಯೂಸ್ ಆಗೋಂಥದ್ದು ನೋಡಿ, ಟಪ್ಪರ್ ವೇರ್ ಒಳಗೆ ಈ ಥರ. ಸೊ ಪ್ಲಾಸ್ಟಿಕ್ ಯೂಸ್ ಮಾಡಿಬಿಡಿ, ಎಷ್ಟೇ ಕಾಸ್ಟ್ಲಿ ಆಗಿರೋ ಒಳಗೆ ಈ ಥರ ಸ್ಟೀಲ್ ಯೂಸ್ ಮಾಡಿ ಮಕ್ಕಳಿಗೆ ಆರೋಗ್ಯ. ಸೊ ಈ ಥರದ್ದು 3 ಪೀಸ್ ಬರುತ್ತೆ. ಅವಳಿಗೆ ಹೊಸದಾಗಿ ಟಿಫನ್ ಬಾಕ್ಸ್ ಅವಳ ಸ್ಕೂಲಿಗೆ ಯೂಸ್ ಆಗುತ್ತೆ. ಇದು ಪೆಟ್ಪೆಟ್ಟಿನ ಪವರ್ ಬಾಕ್ಸ್ ತಗೊಂಡ್ಬಂದ್ಬಿಟ್ಟು. ಇದು ಬಂದು ಅವಳಿಗೆ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾವೆಲ್ಲ ಚಿಕ್ಕ ಮಕ್ಕಳಲ್ಲಿ ನಮಗೆಲ್ಲ ತುಂಬ ಆಸೆ ಇದೆಲ್ಲ. ಅವಾಗೆಲ್ಲ ಸ್ವಲ್ಪ ರಿಚ್ ಫ್ಯಾಮಿಲಿ ಮಕ್ಳಿಗೆ ಮಾತ್ರ ತಕ್ಕೊಡೋರು. ಸೊ ಈಗ ಎಲ್ಲರಿಗೂ ಇಟ್ಕೊಳ್ಳೋವಂಥದ್ದು ಅಂತ ಅಂದ್ಕೊತೀನಿ, ಬಟ್ ನಾವೆಲ್ಲ ಹಾಕಿಲ್ಲ ಕೊನೆಗೂ. ಈಗ ನನ್ನ ಮಗಳಿಗೆ ಕೊಡ್ತಾ ಇದ್ದೀನಿ ಅದನ್ನು. ಶೂಸು, ಬರೀ ಶೂಸ್ ಅಲ್ಲ, ಲೈಟಿಂಗ್ ಶೂಸ್. ನಾವೆಲ್ಲ ಅವಾಗ ಹಾಕ್ಕೊಳಕ್ಕೆ ಇಷ್ಟಪಡ್ತಿದ್ವಿ. ಈಗ ನಮ್ಮ ಮನೆ ಹತ್ರ ಕೆಲವ್ರು ಮಾತ್ರ ಹಾಕ್ಕೊಂಡು ತಿರ್ಗಾಡ್ತಿದ್ರು. ನೋಡಿ, ಇದು ನಡೆದ್ರೆ ಈ ಥರ ಬರುತ್ತೆ ಹಾಕ್ಕೊಂಡು. ಇಷ್ಟ ಆಯ್ತದೆ ಶೋಣಿ? ಹಾಂ, ತುಂಬ ಇಷ್ಟ ಆಯಿತು. ಲೈಟಿಂಗ್ ಶೂಸ್ ನೋಡಿ, ಅವಳಿಗೆ ಇಷ್ಟ ಆಗಿದೆ. ಬಾರ್ಬಿಗಳದ್ದೇ ಶೂ ತೆಗೆದಿದ್ದೀನಿ, ಲೈಟಿಂಗ್ ಶೂಸ್ ಇದೆ. ಸೊ ಇದು ಅವಳಿಗೆ ಇಷ್ಟ ಆಗುತ್ತೆ ಅಂತ ತೆಗೆದಿದ್ದೀನಿ. ಇಷ್ಟ ಆಯಿತಾ? ಆಮೇಲೆ ಸೈಜ್ ನೋಡು. ನೆಕ್ಸ್ಟು ಥರ್ಡ್ ಒಂದು ಸಿಂಪಲ್ ಡ್ರೆಸ್ಸು, ಬಟ್ ಅವಳಿಗೆ ಕ್ಯಾಟ್ ಅಂದರೆ ತುಂಬ ಇಷ್ಟ. ಸೊ ಮೈ ಫುಲ್ಲು ಕ್ಯಾಟ್ ಇರೋ ಡಿಂಗ್ರಿ ಡ್ರೆಸ್ ಅಂತಾರಲ್ಲ ಆ ಥರ ಫುಲ್ಲು. ಅವಳಿಗೆ ಯಾವ ಕಲರ್ ಕ್ಯಾಟ್ ಇಷ್ಟ? ಡಿಂಗ್ರಿ ಅಲ್ಲ, ಡಿಂಗ್ರಿ ಬಿಲ್ಲಿ ಡ್ರೆಸ್. ಇಲ್ಲ, ಇದು ಡಿಂಗ್ರಿ ಬಿಲ್ಲಿ ಅಂತ ಹೇಳ್ತಾರೆ. ಡಿಂಗ್ರಿ ಬಿಲ್ಲಿ ಡ್ರೆಸ್ ಇದು ಅವಳಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಚೆನ್ನಾಗಿದೆಯಮ್ಮ? ಹಾಂ, ತುಂಬ ಚೆನ್ನಾಗಿದೆ. ಅವಳಿಗೆ ಕ್ಯಾಟ್ ಇದೆಯಲ್ಲ, ಸೊ ತುಂಬ ಚೆನ್ನಾಗಿರುತ್ತೆ. ಆಯಿತಾ? ನೆಕ್ಸ್ಟ್ ಇದು ಬಂದು ಮಕ್ಕಳುಗಳಿಗೆ ತುಂಬ ಯೂಸ್, ಎಜುಕೇಷನ್ ಪರ್ಪಸ್ಸಿಂದ ತುಂಬ ಯೂಸ್ ಆಗುತ್ತೆ ಅಂತ ಹೇಳಿ ತೆಗೆದಿದ್ದೀನಿ. ಏನಂದರೆ ಜೂನಿಯರ್ ಸೈನ್ಸ್ ಕಿಟ್ ಅಂಥೇಳಿ. ಇದರೊಳಗೆ 50+ ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಮಕ್ಕಳುಗಳೇ. ಕಿಟ್ಟಲ್ಲಿ ಸೈನ್ಸಲ್ಲಿ ಎಲ್ಲ ಹೇಗೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಯಾವುದಾದ್ರು ಇದೆ ಅಂತ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಪ್ರತಿಯೊಂದು ಇದೆ. ಕಲರ್ದು ಲ್ಯಾಬು, ಫೀಸು, ಟೆಸ್ಟಿಂಗ್, ಬ್ಲಾಸ್ಟ್ ಲ್ಯಾಬು, ಸೋಪು, ಸ್ಮೆಲ್ಲು, ಅದೆಲ್ಲ ಹೇಗೆ ಮ್ಯಾಜಿಕ್ಕಾಗಿ ಹೇಗೆ ಕಣ್ಣು ಮುಂದೆನೇ ಮಾಡ್ಬೋದು. ಇದನ್ನೆಲ್ಲ ಸೈನ್ಸ್ ಲ್ಯಾಬಲ್ಲಿ PUಗಳಲ್ಲಿ ಮಕ್ಕಳುಗಳು ಮಾಡ್ತಾರೆ. ಸೊ ಮಕ್ಕಳುಗಳು ಮನೆಯಲ್ಲೇ ಮಾಡಿದಾಗ ಎಜುಕೇಷನ್ ಜೊತೆಗೆ ಅವ್ರಿಗೆ ಅನುಭವನೂ ಆಗುತ್ತೆ, ಜೊತೆಗೆ ಅವ್ರಿಗೆ ಒಂಥರ ಖುಷಿನೂ ಸಿಗುತ್ತೆ.
ತುಂಬ ಚೆನ್ನಾಗಿದೆ ಇದು ಎಕ್ಸ್ಪೆರಿಮೆಂಟ್. ನೆವರ್ ಸ್ಟಾಪ್ ಎಕ್ಸ್ಪೆರಿಮೆಂಟಿಂಗ್. ಪ್ಲೇ ಜೊತೆಗೆ ಅಬ್ಸರ್ವ್ ಮಾಡ್ತಾರೆ, ಎಕ್ಸ್ಪೆರಿಮೆಂಟ್ ಎಲ್ಲವೂ ಇವ್ರಿಗೆ ಸಿಗುತ್ತೆ. ಸೊ ಇದೊಂದೊಳಗೆ ಈ ಕಿಟ್ ತೊಗೊಂಡಿದ್ದೆ, ಯಾಕಂದರೆ ಅವಳು ಏನೇನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ. ಸೈನ್ಸಲ್ಲಿ ಕೆಲವೊಂದು ಅವಳೇ ಮಾಡಿದಾಗ ಅವಳಿಗೆ ಖುಷಿ ಆಗುತ್ತೆ. ಏನು ಅಂತ ಕ್ಲಿಯರಾಗಿ ಸ್ಕೂಲಲ್ಲಿ ಏನು ಓದ್ತಾರೆ ಅದನ್ನು ಅವಳೇ ಕೈಯಾರೆ ಮಾಡಿ ಅನುಭವ ಪಡಿತಾರೆ. ಇಷ್ಟದಿಂದ ಜಾಮೆಟ್ರಿ. ನೆಕ್ಸ್ಟ್ ಒಂದು ಜಾಮೆಟ್ರಿ ಇದೆ, ಅವಳ ಹತ್ರ ತುಂಬ ಜಾಮೆಟ್ರಿಗಳಿದೆ. ಸೊ ಇದು ಇನ್ನೂ ಸ್ಪೆಷಲ್ ಜಾಮೆಟ್ರಿ ಒಳಗೆ ಇಷ್ಟ. ಇದರೊಳಗೆ ಪಾಸ್ವರ್ಡ್ ಇದೆ, ಸುಮ್ಮನೆ ಓಪನ್ ಮಾಡೋಕ್ಕಾಗಲ್ಲ. ಇದು ಓಪನ್ ಹೀಗಿದೆ, ಇದಕ್ಕೆ ಮಾತ್ರ ಪಾಸ್ವರ್ಡು ಇಲ್ಲಿ ಕೊಟ್ಟಿದ್ದಾರೆ, ಕೋಡು 21 ಅಂಥೇಳಿ. 21 ಇಟ್ಟರೆ ಮಾತ್ರ ಓಪನ್ ಆಗೋದು. ಈ ಥರ 2 1 ಹಿಂಗೆ ತೆಗೆಯೋದು, ಹಿಂಗೆ ಕ್ಲೋಸ್ ಮಾಡಿ. ಈ ಕಡೆನೂ ಅಷ್ಟೇ ಸೇಮ್, ಅವಳಿಗೆ ಮಾತ್ರ ಪಾಸ್ವರ್ಡ್ ಗೊತ್ತಿರುತ್ತೆ. ಅವಳು ಮಾತ್ರ ಅದು ತೆಗೆದು ಬಿಡಬೇಕು, ಸ್ಟಿಕ್ಕರ್ ತೆಗೆದು ಹಿಂಗೆ ಓಪನ್ ಮಾಡ್ಬೋದು. ಇಲ್ಲಿ 2 1 ಬಂದಿಲ್ಲ, ಹೊಂಟೋಡಿ ಇದು ಇದೆ. ಹೊಂಟೋಡಿ ಈ ಕಡೆ 2 ಆ ಕಡೆ 1 ಇರಬೇಕು. ನೋಡ್ತೀನಿ, ಇಲ್ಲಿ ಈ ಕಡೆಗೆ ಬರಬೇಕು ಕರೆಕ್ಟಾಗಿ. 2 1 ಅದು ಪ್ರೆಸ್ ಮಾಡೋದ್ರ ಪಕ್ಕ ಲಾಸ್ಟ್ ಬಟನ್. ಇವಾಗಲೇ ನಾನೇ ತೆಗೆದೆ ನಿನ್ನೆ. ಹ್ಞೂ ಇದು ಒಳಗೆ ಪಾಸ್ವರ್ಡ್ ಹಾಕಿ ತೆಗಿಬೇಕು, 2 ಸೈಡು. ಪ್ಲಸ್ ಇಲ್ಲಿ ಮೆಂಡರು, ಇಲ್ಲಿ ಅದೆಲ್ಲ ಏನೇನು ಇಟ್ಕೊಳ್ಳೋದು, ಇಲ್ಲಿ ಎರೇಸರ್ ಎಲ್ಲವೂ ಕೂಡ ಇಟ್ಕೊಳ್ಳೋದು. ಆಮೇಲೆ ಇಲ್ಲಿ ಡೇಟು, ಟೈಮ್, ಇಲ್ಲಿ ಚೇಂಜ್, ಮಂತ್ ಆ್ಯಂಡ್ ಡೇಟು ಚೇಂಜ್ ಮಾಡ್ಬೋದು. ಆಲ್ ಇನ್ ಒನ್ ಇದರೊಳಗಿದೆ. ಸೊ ಇದರೊಳಗೆ ಇಷ್ಟ ಆಗುತ್ತೆ ಅಂಥೇಳಿ ಇದೊಂದು ಜಂಕೆ ಬುಕ್ಸ್ ತೆಗೆದುಕೊಟ್ಟಿದ್ದೀನಿ. ಸೈಡ್ ಪಿನ್ ಬರುತ್ತೆ, ಅವಾಗ ಲಾಂಗ್ ಹೇರ್ ಇರೋದ್ರಿಂದ. ಸೊ ಇದೆಲ್ಲ ತುಂಬ ಯೂಸ್ ಆಗುತ್ತೆ. ಆಮೇಲೆ ರಿಂಗ್ಸ್, ಗೊಂಬೆಗಳದ್ದು ರಿಂಗ್ಸ್ ಇದೆ. ಸೊ ರಿಬ್ಬನ್ಸು ಆಲ್ ಇನ್ ಒನ್ ಫುಲ್ಲು. ಇದು 4 ಪೀಸು ಬರುತ್ತೆ. ಸೊ ಹೆಣ್ಮಕ್ಳ ಮೇಲೆ ಇದೆಲ್ಲ ಬೇಕೇ ಬರುತ್ತೆ. ಸೊ ಇದನ್ನು ಒಳಗೆ ತಗೊಳ್ತೀವಿ. ಇದು ಬಂದು ಅವಳಿಗೆ ತುಂಬ ಇಷ್ಟ ಆಗುತ್ತೆ, ಅವಳಿಗೂ ಇಷ್ಟ ಆಗುತ್ತೆ, ಅವ್ರ ಮನೆ ಬೆಕ್ಕು ಸಾಂಬಾಗೂ ಇಷ್ಟ ಆಗುತ್ತೆ. ಪುಟ್ಟ ಬೆಕ್ಕು ನಮ್ಮ ಸಾಂಬಾರು ತುಂಬ ಇಷ್ಟ ಆಯಿತು. ಇದು ಇಟ್ಟಿದ ತಕ್ಷಣ ಅವ್ರ ಮಕ್ಕಳು ಅಂತ ಹೇಳ್ಬಿಟ್ಟು ಅದನ್ನು ಕೆರೆದ್ಬಿಟ್ಟು ಕಚ್ಚಾಕ್ ಹೋಗಿದ್ಲು. ಇದು ನೋಡಿ ಈ ಥರ ಆನ್ ಮಾಡಿದ್ರೆ ಮಿಯಾ ಅನ್ನುತ್ತೆ. ಪಾಪ ನಮ್ಮ ಸಾಂಬಾ ಮರಿ ಅಂದ್ಬಿಟ್ಟು ಬಂದು ಕಚ್ಕೊಂಡು ಎತ್ಕೊಂಡು ಹೋಗಕ್ಕೆ ಹೋದ್ಲು. ಅವಳಿಗೆ ಫಸ್ಟ್ ತೋರಿಸಿದ್ದು, ಇವಾಗ ತೋರಿಸ್ತಾ ಇದ್ದೀನಿ. ಚಿಕ್ಕ ಮರಿ ಬೇಕು ಒಳಗೆ ಗಿಫ್ಟು. ಇಲ್ಲ ಅದನ್ನ ಇಲ್ಲಿ ಪ್ರೆಸ್ ಮಾಡು, ತೋರಿಸಿ. ಅದು ನಿಜವಾಗ್ಲೂ ಬೆಕ್ಕೊಂಡ್ಕೊಂಡ್ಬಿಟ್ರೆ ಸಾಂಬಾ ಮೊನ್ನೆ. ಇದು ಬಂದು ಅವಳೇನು ಅಷ್ಟು ಇಟ್ಕೊಳ್ಳಲ್ಲ, ಬಟ್ ಅದು ಯಾರಿಗೋ ಗಿಫ್ಟ್ ಕೊಟ್ಟಿದೆ. ನನಗೂ ಒಂದು ಗಿಫ್ಟ್ ಬೇಕು, ಯಾವಾಗನ ತಕ್ಕೊಡು ಒಂದು. ಅದಕ್ಕೆ ಒಳಗೊಂದು ಬಾರ್ಬಿ ತಕ್ಕೊಟ್ಟಿದ್ದೀನಿ. ಇದೇ ಅವಳ ಹತ್ರ ಬಾರ್ಬಿಗಳು. ಆಗ ಮೊನ್ನೆ ಲಾಸ್ಟ್ ಮಂತು ಅವ್ರ ಫ್ರೆಂಡ್ ತಂಗಿಗೆ ತಕ್ಕೊಟ್ಟೆ. ಅವಾಗ ನನಗೂ ಬೇಕಮ್ಮ, ಯಾವಾಗನ ತಕ್ಕೊಡು ಅಂದವಳು. ಯಾವುದು ಕೂಡ ಬೇಕೇ ಬೇಕು ಅನ್ನಲ್ಲ. ಸೊ ಅವಳಿಗೆ ಏನು ಇಷ್ಟ ಮನಸ್ಸಲ್ಲಿ ಕೇಳ್ತಾಳೆ ಯಾವಾಗನ, ಅದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡು ಅವಳು ಬರ್ಡೇ ಕೊಡಿಸ್ತೀನಿ. ಇದೊಂದು ಬಾರ್ಬಿದು, ಅವಳಿಗೆ ಜಡೆಗಳು ಹಾಕೋದು ಬೇಕು. ಇದೆಲ್ಲ ಡಿಸೈನ್ಸ್ ಅದರಿಂದ ಚೆನ್ನಾಗಿದೆಯಾ ನೋಡಿ, ಎಷ್ಟು ಸೆಟ್ ಕೊಟ್ಟಿದ್ದಾರೆ ಸ್ಲಿಪ್ಪರಲ್ಲಿ. ಇದು ಬಂದು ನಾರ್ಮಲ್ ಮಕ್ಕಳುಗಳು ಮರದ ಪೀಸ್ಗಳಲ್ಲಿ ಇದು ಆಟಾಡೋದು. ಏನಂದರೆ 2 ವರ್ಷದ ಮಕ್ಕಳಿಂದ ಹಿಡಿದು 10 ವರ್ಷದವರು ದೊಡ್ಡವರು ಮಾಡ್ಬೋದು. ಕಾನ್ಸಂಟ್ರೇಟ್ ಅನ್ನೋದನ್ನ ಕಲಿಸುತ್ತೆ. ಆಮೇಲೆ ಕ್ರಿಯೇಟಿವಿಟಿ ಅನ್ನೋದನ್ನ ಕಲಿಸುತ್ತೆ. ಹೆಂಗೆ ಬೇಕು ಡಿಸೈನ್ ಇಟ್ಕೊಳ್ಳೋದು, ಒಂದು ಟಚ್ ಆದರೂ ಎಲ್ಲ ಬಿದ್ದೋಗುತ್ತೆ. ಸೊ ಅವಳು ಕ್ರಿಯೇಟಿವಿಟಿಯಿಂದ ಮಾಡಲಿ, ಸ್ವಲ್ಪ ಅಬ್ಸರ್ವೇಷನ್ ಮಾಡಲಿ, ಕ್ರಿಯೇಟಿವ್ ಆಗಿ ಬೇರೆ ಬೇರೆ ಥರ ಸೆಟ್ ಮಾಡಲಿ. ಮನೆ ಥರ ಮಾಡ್ಬೋದು, ಒಂದು ಲೈನಾಗಿ ಕೂಡಿಸ್ಬೋದು. ಆ ಥರ ಸೂಕ್ಷ್ಮವಾಗಿ ಕೈ ಅಳಾಡಿಸ್ತಿರೋ ಮಾಡ್ತಾರೆ ಕೆಲವೊಂದು ಗೇಮ್ಸ್ ಇರ್ತಾರಲ್ಲ, ಆ ಥರದಲ್ಲಿ ಯೂಸ್ ಆಗುತ್ತೆ. ಸೊ ಇದು ಅವಳಿಗೆ ಯೂಸ್ ಆಗಲಿ ಅಂತೇಳಿ ತಕ್ಕೊಟ್ಟಿದ್ವಿ. ಹೇಗೆ ಮಾಡ್ತೀಯ ನೋಡೋಣ. ಲಂಗ ಜಾಕೆಟ್ ಡ್ರೆಸ್ ಇದು, ಯಾಕಂದರೆ ಅವಳಿಗೆ ಸಂಗೀತ ಕ್ಲಾಸು, ಭರತನಾಟ್ಯ ಕ್ಲಾಸ್ಗೆಲ್ಲ ಜಾಸ್ತಿ ಅದೇ ಡ್ರೆಸ್ ಕೊಡಬೇಕು. ಸೊ ಒಂದು ಒಳಗೆ ಅಂಥೇಳಿ ಬುಕ್ ಮಾಡಿದೆ. ಚೆನ್ನಾಗಿದೆ, ರೇಷ್ಮೆದು, ಫುಲ್ಲು ರೇಷ್ಮೆದು, ರೆಡ್ ಆ್ಯಂಡ್ ಎಲ್ಲೋ ಬರುತ್ತೆ. ಇಲ್ಲ, ಲಂಗ ಜಾಕೆಟ್. ಸೊ ಈ ಥರ ಕಲರ್ ಇದೆ.
ಪ್ಯಾಟ್ರನು ತುಂಬ ಚೆನ್ನಾಗಿದೆ, ಬಾರ್ಡ್ರ್ ಈ ಥರ ಬರುತ್ತೆ. ಸೊ ಅವಳಿಗೆ ಸಂಗೀತ ಕ್ಲಾಸ್ ಯೂಸ್ ಆಗಲಿ ಅಂತೇಳಿ ಇದನ್ನು ಕೊಟ್ಟೆ ಒಂದು. ಮತ್ತು ಇದು ಕೂಡ ಏರ್ ಆಕ್ಸೆಸರೀಸ್. ಒಳಗೆ ಈ ಥರ ಸಣ್ಣದು ಬಟರ್ಫ್ಲೈಗಳು ಇಲ್ಲೆಲ್ಲ ಜಡೆ ಹಾಕಿದಾಗ ನಾನು ಹಾಕು ಅಂತಿದ್ಲು, ಎಲ್ಲ ಹುಡುಕ್ತಿದೆ ಸಿಗಲಿಲ್ಲ, ಆನ್ಲೈನಲ್ಲಿ ಸಿಕ್ತು. ಸೊ ಇಲ್ಲಿಂದ ಲೈನಾಗಿ ಹಾಕ್ತೀವಲ್ಲ ಅದೆಲ್ಲ ಯೂಸ್ ಮಾಡೋಕ್ಕೆ ಇದು ಏರ್ ಆಕ್ಸೆಸರೀಸ್ ಒಳಗೆ ಅದೇ ತೊಗೊಳ್ಳಿ. ಲಾಸ್ಟ್ ಒನ್ನು ಇದು ಎಜುಕೇಷನಲ್ ಪರ್ಪಸ್ಸು. ಇಂಡಿಯಾ ಮ್ಯಾಪು ಮರದ ಪೀಸಾಗಿದೆ, ಚೆನ್ನಾಗಿದೆ. ಅದು ಎಲ್ಲೆಲ್ಲಿ ಏನೇನಿದೆ ಏನು ಅಂತ ಅಲ್ಲಲ್ಲಿ ಕೂಡಿಸಿದ್ರೆ ಒಳಗೂ ಅಭ್ಯಾಸ ಆಗುತ್ತೆ, ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತಾಗುತ್ತೆ, ಯಾವ್ಯಾವ ಪ್ರದೇಶಗಳು ಎಲ್ಲೆಲ್ಲಿ ಬರಬೇಕು ದೇಶ ಅಲ್ಲ ಸ್ಟೇಟ್, ಸ್ಟೇಟ್ಗಳು. ಇದು ಸ್ಟೇಟ್ ಇದಲ್ವ, ಇಂಡಿಯಾ ಮ್ಯಾಪಲ್ಲಿ. ಸೊ ಒಳಗೆ ಅರ್ಥ ಆಗಲಿ, ಆಮೇಲೆ ಚೆನ್ನಾಗಿ ನೆನ್ಕೊಳ್ಳಿ ಎಲ್ಲೆಲ್ಲಿ ಯಾವ ಪ್ರದೇಶದಲ್ಲಿ ರಾಜ್ಯಗಳಲ್ಲಿ ನಮ್ಮ ದೇಶದಲ್ಲಿ ರಾಜ್ಯಗಳಿದೆ ಅಂತ ಗೊತ್ತಾಗಲಿ ಅಂತೇಳಿ ಇದೊಂದು ಗೊತ್ತಾದರೆ ನನ್ನೊಂದು ಗಿಫ್ಟ್ಗಳು ಇದಿದೆ. ಸೊ ಇನ್ನೂ ಬರೋವಂಥದ್ದು ಇನ್ನೂ 3-4 ಎಕ್ಸ್ಟ್ರಾ ಇದೆ, ಇನ್ನೂ ಬಂದಿಲ್ಲ ಆನ್ಲೈನಲ್ಲಿ. ಜೊತೆಗೆ ಹೊರಗಿಂದ ಬಂದಿರೋ ಅವ್ರ ಫ್ರೆಂಡ್ಸು, ತುಂಬ ಕ್ಲೋಸ್ ಇರೋ ಅವ್ರ ಅಂಕಲ್ಸು, ಆಮೇಲೆ ಅವ್ರ ದೊಡ್ಡಮ್ಮ, ಅವ್ರ ಅಮ್ಮಮ್ಮ ಎಲ್ಲರೂ ಕೂಡ ಅವ್ಳಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಅದೆಲ್ಲ ಮನೇಲಿ ಇಟ್ಟಿದ್ದೀವಿ, ಸೊ ಎಲ್ಲ ಇಟ್ಕೊಂಬರ್ತಾಗಲ್ಲ. ಸೊ ನಾನು ಕೊಟ್ಟಿರೋದು ಅವ್ರಿಗೆ 11 ಇಯರ್ಸ್ಗೆ 11 ಗಿಫ್ಟು. ಸೊ ಇದಿದೆ, ಇಷ್ಟ ಆಯ್ತಾ ದೇಶನಿ? ಇನ್ನೊಂದಿದೆ ಇನ್ನೊಂದಿದೆ. ಇದು 11 ಅಲ್ಲ 12 ಇದು ಅನಿಸುತ್ತೆ. ಇದು ಬಂದು ನೋಡಿ, ವಾಟರ್ದು ಇದು ತೋರಿಸುತ್ತೆ, ಟೆಂಪ್ರೇಚರ್ ಏನಿದೆ ಅಂತ ತೋರಿಸುತ್ತೆ. ಪ್ಲಸ್ಸು ದೇಶಾನಿ ನೇಮ್ ಸಮೇತ ಹಾಕ್ಕೊಡ್ತಾರೆ. ಯಾರು ಕೂಡ ಎತ್ಕೊಳ್ಳೋಕ್ಕಾಗಲ್ಲ, ಎತ್ಕೊಂಡು ದೇಶಾನಿ ನೇಮಲ್ಲಿದೆ. ಸೊ ಇದೊಂದು ಚೆನ್ನಾಗಿದೆ, ವಾಟರ್ ಕ್ಯಾನ್ ತುಂಬ ಚೆನ್ನಾಗಿದೆ, ಯೂಸ್ ಆಗಲಿ ಅಂತ ಹೇಳಿ ಇದೊಂದು ತಗೊಟ್ಟಿದ್ದೀನಿ. ಏನು ಅನಿಸುತ್ತೆ? ತುಂಬ ಚೆನ್ನಾಗಿದೆ, ಇಷ್ಟ ಆಯ್ತು. ಎಲ್ಲ ನನಗೆ ಇಷ್ಟ ಆಗುತ್ತೆ, ಮುಂದೆ ತುಂಬ ಚೆನ್ನಾಗಿದೆ. ಎಲ್ಲ ನಂಗೆ ಇಷ್ಟ ಆಗೋದು ಕೊಡ್ತಿದ್ದಾರೆ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಅನ್ನೋದಕ್ಕಿಂತ ಅವಳಿಗೆ ನೆಸಿಟಿ ಏನಿದೆ, ಆಮೇಲೆ ಅವಳು ಏನು ಇಷ್ಟಪಡ್ತಾಳೆ ಯಾವುದು ಕೂಡ ಬೇಕು ಅಂತ ಹೇಳಲ್ಲ ಅವಳು. ಸೊ ನಾವು ಅವಳ ಆಸೆಗಳನ್ನ ನೋಡಿಕೊಂಡು ನಮ್ಮ ಕೈ ಸಾಧ್ಯ ಆದಾಗ ಈ ಥರ ಒಂದು ಸ್ಪೆಷಲ್ ಡೇಲಿ ಅವಳಿಗೆ ಅವಶ್ಯಕತೆ ಇರೋದನ್ನ ನೆಸಿಟಿ ಇರೋದನ್ನ ಕೊಡಿಸಿದ್ದೀನಿ. ಸೊ ಅವಳಿಗೂ ಖುಷಿ, ನನಗೂ ಖುಷಿ. ಆಮೇಲೆ ಈ ಇಯರು ಮತ್ತು ಲಾಸ್ಟ್ ಇಯರ್ 2 ಇಯರು ಕೂಡ ಅವಳಿಗೆ ಇಷ್ಟ ಆದಂಗೆ ಬರ್ಡೇ ಮಾಡ್ತಾಯಿದ್ದೀವಿ. ಯಾಕಂದರೆ ಇಷ್ಟು ವರ್ಷಗಳು ನಾವು ಅನಾಥಾಶ್ರಮದಲ್ಲಿ ಮಾಡ್ತೀವಿ. ಫಸ್ಟ್ ಇಯರ್ ಒಂದು ಅವಳಿಗೆ ಗ್ರ್ಯಾಂಡಾಗಿ ಮಾಡಿದ್ವಿ. ಇನ್ನು ಸೆಕೆಂಡ್ ಇಯರಿಂದ ಹಿಡಿದು 9 ಇಯರ್ ಕಂಪ್ಲೀಟ್ ಆಗೋವರೆಗೂ ಒಳಗೆ ಆಶ್ರಮದಲ್ಲೇ ಮಾಡ್ತಿದ್ವಿ. ಅವಳೇನು ಹೇಳಿದ್ರು, ನಾನು ಕೂಡ ನನ್ನ ಇಷ್ಟವಾಗಿ ಮಾಡ್ಕೊಬೇಕು ಅಂದು. ಸೊ ಲಾಸ್ಟ್ ಇಯರ್ ಅವಳು ಇಷ್ಟವಾಗಿ ನಾವು ಮಾಡಿದ್ವಿ. ಈ ಇಯರ್ ಅವಳು ರೆಸಾರ್ಟ್ಗೆ ಹೋಗಿ ಈ ಥರ ರೂಮ್ ಮಧ್ಯೆ ಕೂತ್ಕೊಂಡು ಈ ಥರ ನೈಟ್ ಔಟಲ್ಲಿ ಕೇಕ್ ಕಟ್ ಮಾಡಿ ನಾನು ಆಟ ಆಡಬೇಕಮ್ಮ ಅಂತ ಹೇಳಿದ್ಲು. ಸೊ ಅವಳ ಆಸೆ ಈಡೇರಿಸೋಣ ಅಂತೇಳಿ ಈ ವರ್ಷ ನಾವು ಈ ಥರ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಎಲ್ಲರಿಗೂ ಖುಷಿ ಆಯಿತು. ರೂಮು ತುಂಬ ಚೆನ್ನಾಗಿದೆ, ನೇಚರ್ ತುಂಬ ಚೆನ್ನಾಗಿದೆ. ಇದ್ರ ಮಧ್ಯೆ ನಾನು ಅವರಪ್ಪ ಮಗು 3 ಜನನೂ ಎಂಜಾಯ್ ಮಾಡ್ತಾಯಿದ್ವಿ. ಅವಳಿಗಂತೂ ಫುಲ್ ಖುಷಿಯಾಗಿದೆ. ಗಿಫ್ಟ್ಗಳು ನೋಡಿ ಇನ್ನೂ ಖುಷಿಯಾಗಿದೆ. ಹೇಗಿದೆ ದೇಶ ನಿಮ್ಮ ಬರ್ಡೇ? ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಇಷ್ಟ ಆಯಿತಾ? ಇಷ್ಟ ಆಯಿತು. ಸರಿ, ಅವಳ ಇಷ್ಟನೇ ನಮ್ಮ ಇಷ್ಟ, ಮಕ್ಳಿಗೋಸ್ಕರನೇ ನಾವು ಇರೋದು. ಅವರ ಸಣ್ಣ ಸಣ್ಣ ಆಸೆಗಳನ್ನ ತೀರ್ಸೋಣ ಅಂತ ಹೇಳ್ತಾ ನೈಟ್ ಆಯಿತು. ಸೊ ಮಾರ್ನಿಂಗ್ ಇನ್ನೇನೇನು ಮಾಡ್ತೀವಿ, ಈಗ ರೆಸಾರ್ಟ್ ಬಂದು ನೈಟ್ ಬಂದಿದ್ದೀವಿ. ಸೊ ಊಟ ಗೀಟ ಎಲ್ಲ ಮಾಡಿ ಕೇಕ್ ಕಟ್ ಮಾಡಿ ಗಿಫ್ಟ್ ಎಲ್ಲ ಇದಾಯಿತು. ಸೊ ಇದು ಮಲಗಿ ಮಾರ್ನಿಂಗ್ ಎದ್ದು ಇದೇನೇನು ಗೇಮ್ಸ್ ಇದೆ ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸಿ ಇಲ್ಲಿಗೆ ಎಂಡ್ ಮಾಡ್ತಾರೆ. ರೂಮ್ಸ್ ತುಂಬ ಚೆನ್ನಾಗಿದೆ. ವುಡನ್ ರೂಮ್ಸ್ ಇದೆ, ಬ್ಯಾಂಬೂ ರೂಮ್ಸ್ ಇದೆ. ನಾವು ವುಡನ್ ರೂಮ್ಸ್ ಬಂದು ನೈಟ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಿದೆ. ಮಾರ್ನಿಂಗ್ ನಿಮ್ಗೆ ತೋರಿಸ್ತೀನಿ, ಬಟ್ ಇದು ನೈಟು 11 o'clock. ದೇಶಾನಿಗೆ ಈ ರೀತಿಯೇ ಬೇಕು ಅನ್ನೋದಕ್ಕೆ ಸೊ ಬಂದ್ವಿ. ವಾತಾವರಣ ಮಾತ್ರ ಸೂಪರಾಗಿದೆ.
ಹೋಗ್ತಾ ಇದ್ದೀವಿ. ಸೌಂದರ್ಯ ಲೋಕದಿಂದ ಜಾರಿದೆ, ನಿನ್ನ ನೋಡೋಕೆ 100 ಕಣ್ಣು ಸಾಲದೆ. ಹೇ ನವಿಲೆ ಕೆಳ್ಳವಿಲೆ, ಹೇ ನವಿಲೆ ನವಿಲೆ ಕೆಣ್ಣವಿಲೆ ನವಿಲೆ, ಬಾ ನವಿಲೆ ನವಿಲೆ, ಬಾ ನವಿಲೆ ನವಿಲೆ. ಸೌಂದರ್ಯ ರೇಖೆಯ 100 ಸೌಂದರ್ಯ ಲೋಕದಿಂದ ಜಾರಿದೆ, ನಿನ್ನ ನೋಡೋಕೆ 100 ಕಣ್ಣು ಸಾಲದೆ. ಹೇ ನವಿಲೆ ಕೆಳ್ಳವಿಲೆ, ಹೇ ನವಿಲೆ ನವಿಲೆ ಕೆಣ್ಣವಿಲೆ ನವಿಲೆ, ಬಾ ನವಿಲೆ ನವಿಲೆ, ಬಾ ನವಿಲೆ ನವಿಲೆ. ನೋಡಿ ರೂಮ್ ಒಳಗೆಲ್ಲ ಮುಗಿಸಿ ನಾವು ಮಲ್ಗಕ್ಕೆ ಬಂದಿದ್ದೀವಿ. ಸೊ ಅವರಿಗೂ ಆಲ್ರೆಡಿ ಮಲಗಿದ್ದಾರೆ. ಸೊ ನಾನು ರೂಮ್ ಒಳಗೆ ವಿಡಿಯೋ ಮಾಡ್ತೀನಿ. ನೋಡಿ ಚಿಕ್ಕದಾಗ ಒಳಗೆ ಈ ರೀತಿ ಇದೆ. 2 ಬೆಡ್ಡು ಪ್ಲಸ್ 1 ಬೆಡ್ ಇರುತ್ತೆ ಈ ಥರ. ಸೊ ಇಬ್ಬರು ಟೇರ್ಡಾಗಿ ಮಲಗಿಬಿಟ್ಟಿದ್ದಾರೆ. ರೂಮ್ ಸ್ವಲ್ಪ ಚಿಕ್ಕದೇ ಅನಿಸುತ್ತೆ, ಬಟ್ ಚೆನ್ನಾಗಿದೆ ನೋಡಲಿಕ್ಕೆ. ಡೋರೆಲ್ಲ ಒಂದು ಕಡೆ ಕೊಟ್ಟಿದ್ದಾರೆ. ಇದು ವಾಶ್ರೂಮು ಚಿಕ್ಕದಾಗಿದೆ. ಇದೇನಂದರೆ ಯಾವ ಮರಗಿಡಗಳ್ನೂ ಹಾಳು ಮಾಡಿಲ್ಲ, ಅದ್ರ ಜೊತೆಯಲ್ಲೇ ರೂಮ್ಗಳ್ನ ಕಟ್ಟಿರೋದು ನೋಡಲಿಕ್ಕೆ ಇಷ್ಟ. ಮರ ಗಿಡಗಳನ್ನ ಕಟ್ ಮಾಡಿ ಅಲ್ಲಿ ಬಿಲ್ಡಿಂಗ್ಗಳು ಕಟ್ಟಿಲ್ಲ ಇವರು. ಸೊ ಅದ್ರ ಮಧ್ಯದಲ್ಲೇ ಯೂಸ್ ಮಾಡ್ಕೊಂಡು ಕಟ್ಟಿದ್ದಾರೆ. ಈ ರೀತಿ ಕಾಣಿಸುತ್ತೆ. ಪುಟ್ಟದಾಗಿ ಚೆನ್ನಾಗಿದೆ ಇದು ಈ ಥರ ನೋಡಲಿಕ್ಕೆ ರೂಮು. ನಮ್ಮ ದೇಶಾಂದಿ ಬರ್ಡೇ ಈ ರೀತಿ ಆಯಿತು. ಸೊ ಲೇಟ್ 11:30 ಏನೋ ಆಗಿತ್ತು ನಾನು ವಿಡಿಯೋ ಎಲ್ಲ ಮಾಡೋ ಅಷ್ಟೊತ್ತಿಗೆ. ಸೊ ಎಲ್ಲ ಮಾಡಿ ಮಲಗಕ್ಕೆ ಹೊರಡ್ತಾ ಇದ್ದೀನಿ ನಾನು ಕೂಡ. ಸೊ ದೇಶಾಂದಿ ಮತ್ತೊಮ್ಮೆ ಒನ್ಸ್ ಅಗೇನ್ ಬರ್ಡೇ ವಿಶೇಷ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.